ಬನ್ನಿ ಫ್ರೆಂಡ್ಸ್, ನಾವೀಗ ಈ ವಿಡಿಯೋದಲ್ಲಿ ಫ್ರಂಟಿಗೆ ಬೆಲ್ಟ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಇದೇ ರೀತಿ ಬೆಲ್ಟನ್ನು ಮೇಲಿಟ್ಟು ಫ್ರಂಟ್ ಪೀಸನ್ನು ಕೆಳಗಡೆ ಹಾಕ್ಬಿಟ್ಟು ಒಂದೇ ಮಾರ್ಜಿನಲ್ಲಿ ನೀಟಾಗಿ ಹೊಲಿಗೆ ಹಾಕ್ತಾ ಹೋಗಬೇಕು. ಆಗ ನಮಗೆ ಬೆಲ್ಟ್ ಅನ್ನೋದು ನೀಟಾಗಿ ಅಟ್ಯಾಚ್ ಆಗುತ್ತೆ. ಎಲ್ಲಿ ರಿಂಕಲ್ ಇಲ್ಲದೆ ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ಹೊಲಿಗೆ ಹಾಕಿದ್ದಾಯಿತು. ಮತ್ತು ಇದನ್ನು ಊಟ ಮಾಡೋಣ. ಬೆಲ್ಟು ಕೆಲವರೆಲ್ಲ ಹಾಗೆ ಕಚ್ಚೆ ಕಾಣಂಗೆ ಹೊಲಿತಾರೆ, ನಮ್ಮದು ಹಂಗಲ್ಲ, ಫಿನಿಶಿಂಗ್ ಇರುತ್ತೆ, ಒಳಗಡೆ ಹೋಗುತ್ತೆ ಮಾರ್ಜಿನೆಲ್ಲ. ಹಾಗಾಗಿ ಈ ರೀತಿ ಊಟ ಮಾಡಿಕೊಂಡು ಫ್ರಂಟನ್ನು ಬೆಲ್ಟ್ ಒಳಗಡೆ ತಳ್ಳಿಬಿಟ್ಟು ಈ ರೀತಿ ಹೊಲಿಗೆ ಹಾಕಬೇಕು. ಈ ರೀತಿ ಹೊಲಿಗೆ ಹಾಕಿದರೆ ನಿಮಗೆ ಮ್ಯಾಚ್ ಹೊಡೆದ್ಬಿಟ್ಟು ಬೆಲ್ಟನ್ನು ತಿರುಗಿಸ್ಬೇಕು ಸ್ನೇಹಿತರೆ. ತಿರುಗಿಸಿ ಈ ರೀತಿ ಮೇಲೆ ಒಂದು ಸರಿ ನೀಟಾಗಿ ಉಗುರಿಂದ ಈಗ ಹೇಳಿದ್ರೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಮೇಲೆ ಒಂದು ಹೊಲಿಗೆ ಹಾಕೋಣ, ಇಲ್ಲಾಂದರೆ ಎಲ್ಲ ಒಂಥರ ಆಚೆ ಈಚೆ ರಿಂಕಲ್ ಆದಂಗೆ ಆಗುತ್ತೆ. ಈ ಥರ ಹೊಲಿಗೆ ಹಾಕೊಂಡ್ರೆ ನಾವು ನ್ಯಾಚ್ ಹೊಡೆದಿರೋದು ಸಹ ನೀಟಾಗಿ ಕುತ್ಕೊಳ್ಳುತ್ತೆ. ನೆಕ್ಸ್ಟ್ ಇರೋದನ್ನ ಮಾರ್ಜಿನನ್ನು ಈ ರೀತಿ ಕಟ್ ಮಾಡಿಬಿಡೋಣ. ಬೆಲ್ಟ್ ಅಟ್ಯಾಚ್ ಮಾಡಿದ್ದು ಆಯಿತು ಸ್ನೇಹಿತರೆ. ಈ ರೀತಿ ಮತ್ತು ಇನ್ನೊಂದು ಬೆಲ್ಟನ್ನು ಅಟ್ಯಾಚ್ ಮಾಡೋಣ. ಇದನ್ನು ಕೆಳಗಡೆ ಹಾಕಿ ಮೇಲೆ ಫ್ರಂಟ್ ಹಾಕಿ ಈ ರೀತಿ ಒಂದೇ ಸಮನಾಗಿ ಹೊಲಿಗೆ ಹಾಕ್ತಾ ಹೋಗಬೇಕು. ರಿಂಕಲ್ ಅನ್ನೋದೇನೂ ಬರೋದಿಲ್ಲ. ಒಂದೇ ಲೆವೆಲಲ್ಲಿ ಮಾರ್ಜಿನ್ ಹಿಡಿಬೇಕು, ಆವಾಗಲೇ ರಿಂಕಲ್ ಅನ್ನೋದು ಏನೂ ಬರೋದಿಲ್ಲ, ಫಿನಿಶಿಂಗ್ ಬರುತ್ತೆ, ನೀಟಾಗಿರುತ್ತೆ. ಮತ್ತು ಹೀಗೆ ಮೇನ್ ಕ್ಲಾತನ್ನು ಒಳಗಡೆ ಈ ರೀತಿ ಫೋಲ್ಡ್ ಮಾಡಬೇಕು. ಹೀಗೆ ಒಂದೇ ಲೆವೆಲಲ್ಲಿ ಇಟ್ಕೊಂಡು ಒಂದು ಹೊಲಿಗೆನ ಮತ್ತೆ ಹಾಕಬೇಕು. ನಾವೇನು ಹೊಲಿಗೆ ಹಾಕಿರ್ತೀವಿ ಮೊದಲು ಸಿಂಗಲ್ ತಾಟು ಅಟ್ಯಾಚ್ ಮಾಡಿದಾಗ ಅದೇ ಅಳತೆಯಲ್ಲಿ ಇನ್ನೊಂದು ಹೊಲಿಗೆನ ಹಾಕಿದಾಗ ನೀಟಾಗಿ ಬೆಲ್ಟ್ ಅನ್ನೋದು ರೆಡಿ ಆಗುತ್ತೆ.